ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ ಕುರಿತು ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿರುವಂತದ್ದು. ಸಿದ್ದರಾಮಯ್ಯ ಜೇಬಿಗೆ ಹಣ ಹೋಗಿದೆ, ಲೋಕ ಚುನಾವಣೆಗೆ ಹಣ ಬಳಸಿದ್ದಾರೆ, ಹೈದರಾಬಾದ್ಗೆ ಕಾಂಗ್ರೆಸ್ ಹಣ ಕಳುಹಿಸಿದೆ, ನಾನೇ ಬುದ್ಧಿವಂತ ಎನ್ನುತ್ತಾರೆ ಸಿದ್ದರಾಮಯ್ಯ. ಸಿಎಂ ಮೂಗಿನ ಅಡಿಯಲ್ಲೇ ಹಗರಣ ನಡೆದಿದೆ. ಸಿದ್ದರಾಮಯ್ಯ ಸಿಎಂ ಆಗಲು ಲಾಯಕ್ಕ ಎಂದು ಆರ್ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. 20% ನಾಗೇಂದ್ರ, 80% ಹಣ ಸಿಎಂಗೆ ಹೋಗಿದೆ. ಸಿಎಂ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿರುವಂತದ್ದು. ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣದಲ್ಲಿ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಜೇಬಿಗೆ ಹಣ ಹೋಗಿರುವಂತದ್ದು, ಲೋಕ ಚುನಾವಣೆಗೆ ಆ ಹಣವನ್ನ ಬಳಸಿದ್ದಾರೆ, ಹೈದರಾಬಾದ್ಗೆ ಕಾಂಗ್ರೆಸ್ ಹಣ ಕಳುಹಿಸಿದೆ, ನಾನೇ ಬುದ್ಧಿವಂತ ಎನ್ನುತ್ತಾರೆ ಸಿದ್ದರಾಮಯ್ಯ. ಸಿಎಂ ಮೂಗಿನ ಅಡಿಯಲ್ಲೇ ಹಗರಣ ನಡೆದಿದೆ. ಸಿದ್ದರಾಮಯ್ಯ ಸಿಎಂ ಆಗಲು ಲಾಯಕ್ಕ ಎಂದು ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. 20% ನಾಗೇಂದ್ರಗೆ ಆದರೆ 80% ಹಣ ಸಿಎಂಗೆ ಹೋಗಿದೆ ಎಂದು ಸಿಎಂ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸೇರ್ಬೇಕಾಗಿದ್ದ ಹಣ ಇವತ್ತು ಸಿದ್ದರಾಮಯ್ಯನವರ ಜೋಬಿಗೆ ಹೋಗಿದೆ ಅನ್ನೋದು ದುರದೃಷ್ಟಕರ. ಇಂಥ ಒಂದು ನೀಚ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿಲ್ಲ. SC ಹಣನೂ ನುಂಗ್ತಾರೆ, ST ಹಣನೂ ನುಂಗ್ತಾರೆ ಅಂತ ಹೇಳಿದ್ರೆ ಅದು ಚುನಾವಣೆಗೋಸ್ಕರ. ನುಂಗ್ತಾರೆ ಅಂತ ಹೇಳಿದ್ರೆ ಇಂಥ ಭ್ರಷ್ಟ ಸರ್ಕಾರ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತ ಅನಿಸ್ತದೆ. ಇವತ್ತು ಈ ಹಣವನ್ನು ರಿಯಲ್ ಎಸ್ಟೇಟ್ಗೆ ಮಾಡೋಕ್ಕೋಸ್ಕರ, ಚುನಾವಣೆಗೋಸ್ಕರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಇಲ್ಲಿಂದ ಹೈದರಾಬಾದ್ನ ಕಾಂಗ್ರೆಸ್ ರೂಲಿಂಗ್ ಇರುವಂಥ ಸ್ಟೇಟ್ಗೆ ಹೋಗ್ತೈತೆ ಅಂದರೆ ಇದೆಲ್ಲ ಪ್ಲಾನ್ ಮಾಡಿ ಅಲ್ಲಿಂದ ರಾಹುಲ್ ಗಾಂಧಿ ಅವರಿಗೆ ಚುನಾವಣೆ ಫಂಡ್ಗೆ ಹೋಗಿದೆ ಅಂತ ನೇರವಾಗಿ BJP ಆಪಾದನೆಯನ್ನು ಮಾಡ್ತೀನಿ. ಈ ಹಗರಣ ಸಿದ್ದರಾಮಯ್ಯನವರ ಮೂಗಿನ ಅಡಿಯಲ್ಲೇ ನಡೆದಿದೆ. ಇದು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟ್ರು. ಅವ್ರು ಹೇಳ್ತಾರೆ, ನಾನು 14 ಬಾರಿ ನಾನು ಫೈನಾನ್ಸ್ ಮಿನಿಸ್ಟರ್, 14 ಬಾರಿ ಬಡ್ಜೆಟನ್ನು ಮಂಡಿಸಿದ್ದೀನಿ ನಾನು. ಅಂದರೆ ನನಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ ನನ್ನಷ್ಟು ಬುದ್ಧಿವಂತ ಫೈನಾನ್ಸಲ್ಲಿ ಅಂತ ಹೇಳಿದ್ದಾರೆ. ಅಪ್ಪ ಸಿದ್ದರಾಮಯ್ಯನವರೇ, ಇಂಥ ಬುದ್ಧಿವಂತನ ನಿನ್ನ ಮೂಗಡಿಯಲ್ಲೇ ಇಷ್ಟೊಂದು 187 ಕೋಟಿ ನಿನ್ನ ಅನುಮತಿ ಇಲ್ದಿರ ಹೆಂಗೋಯ್ತು? ನಿನ್ನ ಮೂಗಿನಡಿಯಲ್ಲೇ ಇಷ್ಟೆಲ್ಲ ಅವ್ಯವಹಾರ ಆದರೂ ನೀವು ಫೈನಾನ್ಸ್ ಮಿನಿಸ್ಟರ್ ಆಗೋಕ್ಕೆ ಲಾಯಕ್ಕ ಅಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಈ ಸ್ಕ್ಯಾಂಡಲ್ಲು ನಾಗೇಂದ್ರನ್ ಸ್ಕ್ಯಾಂಡಲ್ ಅಲ್ಲ. ಅವನು 20% ಕಮಿಷನ್, 20% ತಗೊಂಡಿದ್ದಾನೆ ಅಷ್ಟೇ. ಇನ್ನು 80% ಮುಖ್ಯಮಂತ್ರಿಗೆ ಹೋಗಿದೆ. ಅವನ ಶೇರ್ ಅಷ್ಟೇ. ದೊಡ್ಡ ಶೇರ್ ಹೋಗಿರೋದು ಫೈನಾನ್ಸ್ಗೆ, ಅಂದರೆ ಸಿದ್ದರಾಮಯ್ಯನವರು ಇಲಾಖೆಗೆ ಹೋಗಿದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ 1 ವರ್ಷದ ಸಾಧನೆ, 1 ವರ್ಷದಲ್ಲಿ ನಾವೇನೋ ಹೇಳಿದ್ರಲ್ಲ ಸಾಧನೆ, ಆ ಲೂಟಿ, ಇವರ ಗ್ಯಾರಂಟಿ ಲೂಟಿ ಗ್ಯಾರಂಟಿ. 2000 ಗ್ಯಾರಂಟಿ ಅಲ್ಲ, ಲೂಟಿ ಗ್ಯಾರಂಟಿ. ಕಾಂಗ್ರೆಸ್ಸಿನ ಗ್ಯಾರಂಟಿ ಲೂಟಿ ಗ್ಯಾರಂಟಿ.